12ನೇ ವಿಶ್ವ ಯೋಗ ದಿನಾಚರಣೆಯನ್ನು ದೊಡ್ಡಬಳ್ಳಾಪುರ ವಿಶ್ವ ಯೋಗ ದಿನಾಚರಣೆ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮವನ್ನು ಸೂರ್ಯ ಪಿ ಯು ಕಾಲೇಜಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಪ್ರತಿ ವರ್ಷ ಅತ್ಯದ್ಭುತವಾಗಿ ಬಹುಶಃ ಎಲ್ಲೂ ನಮ್ಮ ಇಡೀ ವಿಭಾಗದಲ್ಲಿ ಏನು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಬೆಂಗಳೂರು ವಿಭಾಗದಲ್ಲಿ ಎಲ್ಲೂ ಆಗಲ್ಲ, ಬೆಂಗಳೂರಲ್ಲೂ ಆಗಲ್ಲ. ಆ ರೀತಿ 3000ಕ್ಕೂ ಅಧಿಕ ಸ್ಟೂಡೆಂಟ್ಸನ್ನು ಸೇರಿಸಿ ಅವರು ನಮ್ಮ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಓಪನಲ್ಲಿ ಮಾಡ್ತಾಯಿದ್ದಿದ್ದು. ಈ ವರ್ಷ ಕೆಲವು ಕಾರಣಾಂತರಗಳಿಂದ, ತಾಂತ್ರಿಕ ಕಾರಣಗಳಿಂದ ಇಲ್ಲೇ ಸೂರ್ಯ ಪಿ ಯು ಕಾಲೇಜಲ್ಲಿ ಮಾಡಿದ್ದಾರೆ. ಈ ಟ್ರಸ್ಟು ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಹನುಮಂತರಾಯಪ್ಪ ಅವರು ಅಧ್ಯಕ್ಷರು ಅವರ ನೇತೃತ್ವದಲ್ಲಿ 12 ವರ್ಷ ಪೂರೈಸ್ಕೊಂಡ್ಬಂದಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಇನ್ನೂ ನಮ್ಮ ಸಂಪೂರ್ಣ ಸಹಕಾರದಲ್ಲಿ, ಯಾಕಂದರೆ ಈ ಸತಿ ಸರ್ಕಾರದ ಸಹಕಾರ ತಗೊಂಡಿಲ್ಲ. ಪ್ರತಿ ವರ್ಷ ಇಲ್ಲ BO ಬರ್ತಿದ್ರು, ಹಿಂದಿನ ವರ್ಷ ಅವರೆಲ್ಲ ಬಂದು ಸ್ಟೂಡೆಂಟ್ಸ್ ಬರೋರು. ಸರ್ಕಾರದ ಸಪೋರ್ಟ್ ಅಂದರೆ ಸ್ಟೂಡೆಂಟ್ಸಿಗೆ ಮಾತ್ರ, ಏನು ಸ್ಟೂಡೆಂಟ್ಸ್ ಬಂದು ಭಾಗವಹಿಸೋದಕ್ಕೆ ಮಾತ್ರ ಸಹಕಾರ ತಗೊಂತಿದ್ರು. ಈ ವರ್ಷ ಅದು ಇಲ್ಲದೆ ಕಾಲೇಜಲ್ಲೇ ಮಾಡಿದ್ದಾರೆ. ಮುಂದಿನ ವರ್ಷದಲ್ಲಿ ಖಂಡಿತವಾಗ್ಲೂ ಸರ್ಕಾರ ಮತ್ತು ತಾಲೂಕು ಆಡಳಿತದ ವತಿಯಿಂದ ಸಂಪೂರ್ಣ ಸಹಕಾರ ಕೊಟ್ಟು ಹಿಂದಿನ ಏನು ಭಗತ್ ಸಿಂಗಲ್ಲಿ ಏನು ಮಾಡ್ತಿದ್ರು ಅದೇ ಗತವೈಭವದಲ್ಲಿ ಭಗತ್ ಸಿಂಗಲ್ಲಿ ಮುಂದಿನ ವರ್ಷದಿಂದ ಮಾಡ್ಕೊಂಡು ಹೋಗಲಿಕ್ಕೆ ಟ್ರಸ್ಟ್ಗೆ ನಾನು ಸಹ ಶಾಸಕನಾಗಿ ಸಹಕಾರವನ್ನು ಕೊಡ್ತೀನಿ. ಯೋಗದಿಂದ ಏನೆಲ್ಲ ಪ್ರಯೋಜನಗಳಿದೆ? ಅದನ್ನು ನಾನು ಅತಿ ಕಿರಿಯ, ಅಷ್ಟೆಲ್ಲ ದೊಡ್ಡವರು ಆಲ್ರೆಡಿ ಮಾತಾಡಿದ್ದಾರೆ. ನರೇಂದ್ರ ಮೋದಿಜಿಯವರು ಇವತ್ತು ಕೋಲ್ಕಟ್ಟಲ್ಲೂ ಮಾಡ್ತಾಯಿದ್ದಾರೆ, ಏನು ವೆಸ್ಟ್ ಬೆಂಗಾಲಲ್ಲಿ. ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನರೇಂದ್ರ ಮೋದಿಯವರು ಇಡೀ ವಿಶ್ವಕ್ಕೆ ನಮ್ಮ ಯೋಗ, ನಮ್ಮ ಪದ್ಧತಿ, ಭಾರತೀಯ ಸಂಸ್ಕೃತಿಯನ್ನು ಸಾರೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಮಾನಸಿಕವಾಗಿ, ಆರೋಗ್ಯಕರವಾಗಿ, ಫಿಸಿಕಲಿ, ಮೆಂಟಲಿ ಎರಡೂ ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಸರ್, ಇಂಥ ಕಾರ್ಯಕ್ರಮಗಳು ವರ್ಷಕ್ಕೊಂದ್ಸಲ ಆಗೋದು, ತಿಂಗಳು ಯಾಕೆ ಆಗ್ಬಾರ್ದು? ಅದನ್ನು ಮಾತಾಡೋಣ ಸರ್, ತಿಳಿಸ್ತೀನಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸೋಣ ಸರ್ಕಾರಕ್ಕೆ. ಥ್ಯಾಂಕ್ ಯು.